ನೋ ಸ್ಟಾಕ್, ನೋ ಸ್ಟಾಕ್, ನೋ ಸ್ಟಾಕ್. ಬೆಂಗಳೂರಿನ ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಹರಸಾಹಸ ಪಟ್ಟು ಎಲ್ಪಿಜಿ ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಿದ್ದ ಆಟೋ ಡ್ರೈವರ್ಗಳಿಗೆ ಇದೀಗ ಆಘಾತ ಎದುರಾಗಿದೆ. ಆಟೋಗಳನ್ನ ತಳ್ಳಿಕೊಂಡು ಒಂದು ಬಂಕ್ನಿಂದ ಮತ್ತೊಂದು ಬಂಕ್ಗೆ ಅಲೆದ್ರೂ ಎಲ್ಪಿಜಿ ಗ್ಯಾಸ್ ಸಿಗದಂತಾಗಿದೆ. ಸಿರ್ಸಿ ಸರ್ಕಲ್ನ ಭಾರತ್ ಗ್ಯಾಸ್, ಸ್ಯಾಟಲೈಟ್ ಬಳಿಯ ಸೂರ್ಯ ಗ್ಯಾಸ್, ಮೈಸೂರು ರಸ್ತೆಯ ಟೋಟಲ್ ಗ್ಯಾಸ್, ನಾಯಂಡಹಳ್ಳಿ ಸಿಗ್ನಲ್ ಬಳಿಯ ಟೋಟಲ್ ಗ್ಯಾಸ್, ಬಿಎಚ್ಇಎಲ್ ಬಳಿಯ ಇಂಡಿಯನ್ ಆಯಿಲ್, ಆರ್ಆರ್ ನಗರದ ಟೋಟಲ್ ಗ್ಯಾಸ್, ನಾಗರಬಾವಿಯ ಭಾರತ್ ಗ್ಯಾಸ್, ಹೊಸಕೆರೆಹಳ್ಳಿಯ ಇಂಡಿಯನ್ ಆಯಿಲ್, ವಿಜಯನಗರದ ಹೊಸಳ್ಳಿ ಬಳಿಯ ಭಾರತ್ ಗ್ಯಾಸ್, ರಾಜಾಜಿನಗರದ ಗ್ಯಾಸ್ ಪ್ಲಸ್ ಸೇರಿದಂತೆ ಹಲವು ಬಂಕ್ಗಳಲ್ಲಿ ಎಲ್ಪಿಜಿ ನೋ ಸ್ಟಾಕ್ ಆಗಿದೆ. ಎಲ್ಪಿಜಿ ಜೊತೆಗೆ ಇತ್ತ ಸಿಎನ್ಜಿಗೂ ಬೆಂಗಳೂರಿನಲ್ಲಿ ಅಭಾವ ಸೃಷ್ಟಿಯಾಗಿದೆ. ಶೇಷಾದ್ರಿಪುರಂನ ಗೇಲ್ ಗ್ಯಾಸ್ ಸ್ಟೇಷನ್ ಬಳಿ ಸಿಎನ್ಜಿಗಾಗಿ ಕ್ಯಾಬ್ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಬೆಂಗಳೂರಿನ ಆಟೋ ಡ್ರೈವರ್ಗಳು ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಲ್ಲೋ ಪರಿಸ್ಥಿತಿ ಮುಂದುವರೆದಿದೆ. ನಿನ್ನೆ ಮೊನ್ನೆ 1-2 ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಲ್ತಾ ಇದ್ದ ಆಟೋಗಳು ಇದೀಗ 4-5 ಕಿಲೋಮೀಟರ್ ದೂರದವರೆಗೂ ಕ್ಯೂ ನಿಲ್ಲುವಂತಾಗಿದೆ. ದಿನದಿಂದ ದಿನಕ್ಕೆ ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲೋ ಆಟೋಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಚಂದ್ರ ಲೇಔಟ್ ಬಳಿ ಆಟೋಗಳು ಸುಮಾರು 4-5 ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಂತಿವೆ. ಚಂದ್ರ ಲೇಔಟ್ ಬಂಕ್ನಲ್ಲಿ ಪ್ರತಿ ಆಟೋಗೆ ಕೇವಲ 500 ರೂಪಾಯಿಗೆ ಮಾತ್ರ ಗ್ಯಾಸ್ ಹಾಕಲಾಗ್ತಿದೆ. ನಾಗರಬಾವಿ ಸರ್ಕಲ್, ಮೂಡಲಪಾಳ್ಯದಲ್ಲಿರೋ ಗ್ಯಾಸ್ ಏಜೆನ್ಸಿ ಬಳಿಯೂ ಆಟೋ ಚಾಲಕರು ಬಿಸಿಲನ್ನು ಲೆಕ್ಕಿಸದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಆಟೋ ಚಾಲಕರು ತಿಂಡಿ ಊಟ ಎಲ್ಲವನ್ನೂ ಬಿಟ್ಟು ಎಲ್ಪಿಜಿ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಅಯ್ಯೋ, ನೈಟ್ ಇಂದ ಇಲ್ಲೇ ವೇಟ್ ಮಾಡ್ತೀವಿ. ನೈಟ್ 11 ಗಂಟೆಯಿಂದ ಆಯ್ತು. ನೈಟ್ 11 ಗಂಟೆ ಆಯ್ತು. ಇವಾಗ ಬೆಳಗಾಗೈತೆ. ಎಷ್ಟಾಯ್ತು? 10 ಗಂಟೆ ಆಯ್ತು. ಇಲ್ಲೇ ನಿಂತಿದ್ದೀವಿ. ಇನ್ನು ನಾಯಂಡಹಳ್ಳಿ ಮತ್ತಿಕೆರೆಯಲ್ಲೂ ಆಟೋ ಚಾಲಕರು ರಾತ್ರಿ ಹಗಲು ಅನ್ನದೆ ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಹತ್ತು, 20, 30, 40, 50 ಹೀಗೆ 500ಕ್ಕೂ ಹೆಚ್ಚು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿವೆ. ಬೆಂಗಳೂರಿನ ಚಾಮರಾಜಪೇಟೆ ಬಂಕ್ವೊಂದರ ಬಳಿ ಕಂಡುಬಂದ ದೃಶ್ಯ. ಗ್ಯಾಸ್ಗಾಗಿ ಅರ್ಧ ದಿನ ಹೀಗೆ ಆಟೋಗಳು ಬಂಕ್ ಮುಂದೆ ನಿಂತಲ್ಲೇ ನಿಂತಿವೆ. ಆಟೋಗಳಲ್ಲೇ ಚಾಲಕರು ಊಟ ಮಾಡ್ತಿದ್ದಾರೆ. ಕೆಲವರು ಆಟೋದೊಳಗೆ ನಿದ್ದೆ ಮಾಡಿದ್ರೆ ಇನ್ನು ಕೆಲವರು ಬಂಕ್ನಲ್ಲಿ ನಿದ್ದೆಗೆ ಜಾರಿದ್ದಾರೆ. ಆಟೋ ಎಲ್ಪಿಜಿಗಾಗಿ ಆಟೋ ಚಾಲಕರು ರಾಜಧಾನಿ ಬೆಂಗಳೂರಲ್ಲಿ ಅಕ್ಷರಶಃ ಸ್ಪರ್ಧಾಡುವಂತ ಸ್ಥಿತಿ ಇದೆ. ನಾನು ನಿಮಗೆ ದೃಶ್ಯಗಳ ಸಮೇತ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಬಂಕ್ಗಳ ಮುಂದೆ ಕ್ಯೂ ಇದೆ. ಸರ್, ರಾತ್ರಿ ನಾವು 8:30 ಬಂದಿರೋದು. ನೈಟೆಲ್ಲ ಇಲ್ಲೇ ಇದ್ದೀವಿ. ಈಗ ಇನ್ನೂ ನಾಷ್ಟ ಮಾಡಿಲ್ಲ, ಮಕ್ಕಳು ತೊಳೆದಿಲ್ಲ. ಗಾಡಿಗಳು ನಿಂತವೆ. ನಾವು ನಿಂತು ಸಾಕಾಯ್ತದೆ, ಯಾವ ಆಗ್ತದೆ ಅಂತ ನಿಂತಿದ್ದೀವಿ. ನೈಟ್ ಎಲ್ಲ ಮಲಗಿದ್ದಾರೆ ಆಟೋದವರು. ಬೆಳಗ್ಗೆ 3 ಗಂಟೆ ಬರೋರವ್ರೆ. ನಾನು ಮಾತ್ರ ರಾತ್ರಿ 8:30 ಇಲ್ಲೇ ಇದ್ದೀನಿ. ತಾವು ಯಾವಾಗ ಕ್ಯೂ ಅಲ್ಲಿ ನಿಂತಿದ್ರಿ? ಸರ್, ನಿನ್ನೆ ರಾತ್ರಿ 7 ಗಂಟೆಯಿಂದ ಇದ್ದೀವಿ. ಇಲ್ಲಿವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಬಂಕ್ಗಳಲ್ಲಿ ಗ್ಯಾಸ್ ಬೆಲೆ ಏರಿಕೆಯಾಗಿರುವುದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದುಡಿಮೆ ಇಲ್ಲದೆ ಸಂಕಷ್ಟದಲ್ಲಿದ್ದೀವಿ. ಇಎಂಐ, ಮಕ್ಕಳ ಸ್ಕೂಲ್ ಫೀಸ್, ಮನೆ ಬಾಡಿಗೆ, ಕರೆಂಟ್ ಬಿಲ್, ನೀರಿನ ಬಿಲ್ ಕಟ್ಟಬೇಕು. ಹೀಗೆ ನಮ್ಮ ಆಟೋ ನಿಂತಲ್ಲೇ ನಿಂತರೆ ನಾವು ಹೇಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತ ಚಾಲಕರು ಕಿಡಿಕಾರಿದ್ದಾರೆ. ಈ ತರ ಮಾಡ್ತಾರೆ. ನಾವು ಎಲ್ಲಿ ಹೋಗೋಣ? ದುಡ್ಕೊಳ್ಳಿ. 500 ರೂಪಾಯಿ ದುಡಿಮೆ ಆಗಲ್ಲ ಇಲ್ಲಿ. 500 ರೂಪಾಯಿ ದುಡಿಮೆ ಆಗಲ್ಲ. ಈ ತರ ಮಾಡ್ತಾರೆ. ನಾವ್ ಎಲ್ಲಿ ಹೋಗೋಣ? ಬಡವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಅಂತ ನಿಂತವ್ರ? ಏನ್ ಸರ್ಕಾರ ಏನ್ ಮಾಡ್ತೈತೆ? ಹೇಳಿ. ಕಣ್ಮುಚ್ಚಕ್ ಕೂತವ್ರ? ಸುಳ್ಳು ಹೇಳ್ತವ್ರೆ. ಬರೀ ಬಾಯಿ ಬಿಟ್ರೆ ಸುಳ್ಳು. ಇಲ್ಲಿ ಸಪ್ಲೈ ಇಲ್ಲ. ಏನ್ ಮಾಡೋಣ? ನಾವು 500 ರೂಪಾಯಿ ದುಡಿಮೆ ಇಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ನೆರವಿಗೆ ಜನನಾಯಕರು ಬರ್ತಿಲ್ಲ ಅಂತ ಆಟೋ ಚಾಲಕರು ರೋಷಾಗ್ನಿಯಾಗಿದ್ದಾರೆ. ಸಿದ್ದರಾಮಣ್ಣ, ನಿಮಗೆ ಕೈ ಮುಗಿತೀವಿ, ಹೆಲ್ಪ್ ಮಾಡೋಣ ಅಂತ ಆಟೋ ಚಾಲಕರೊಬ್ಬರು ಮನವಿ ಮಾಡಿದ್ದಾರೆ. ಸರ್ಕಾರ ನಮಗೆ ತಿಂಗಳಿಗೆ 20,000 ರೂಪಾಯಿ ಪರಿಹಾರ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ಎಂಪಿಗಳು, MLAಗಳು, ಕಾಂಗ್ರೆಸ್ ಸರ್ಕಾರದವರು, ಸಿದ್ದರಾಮಣ್ಣ ಅವರೇ, ದಯವಿಟ್ಟು ಆಟೋದವ್ರಿಗೆ ಹೆಲ್ಪ್ ಮಾಡೋಣ. ಸಿದ್ದರಾಮಣ್ಣ, ನೀವು ಕೈ ಮುಗಿತೀವಿ, ನಿಮಗೆ ಓಟ್ ಹಾಕಿದ್ದೀವಿ, ಹೆಲ್ಪ್ ಮಾಡಿ. ದಯವಿಟ್ಟು ಆಟೋದವ್ರನ್ನ ಇಷ್ಟ ಯೋಚಿಸ್ಬೇಡಿ. ಆಟೋದವ್ರನ್ನ ಏನ್ಸರಿ ನೀವು ಉದ್ಧಾರ ಆಗಲ್ಲ. ದಯವಿಟ್ಟು ಇಲ್ಲ ರೀ. ನಿಮ್ಮ ಹೆಂಡತಿ ಮಕ್ಕಳಿದ್ದ ನಮ್ಮ ಹೆಂಡತಿ ಮಕ್ಕಳಿಲ್ವನ್ರಿ? ಇದು ಆಗಿರ್ಬೋದು, ಆದರೆ ಈಗ ನಮಗೆ ತರಿಸ್ಬೇಡಿ. ಇದು ದಯವಿಟ್ಟು. ಇಲ್ಲ ಅಂದರೆ ನಮಗೆ 15,000, 20,000 ಆಮ್ ಆದ್ಮಿ ಪಾರ್ಟಿ ಯಾರು ಹೇಳಿದ್ರು. ಒಂದು 20,000 ವಾಟಾಳ್ ನಾಗರಾಜ್ ಹೇಳಿದ್ರು ಸಾಹೇಬರು. 20,000 ತಿಂಗಳ ಹಾಕಕ್ಕೆ ಹೇಳಿ.
ಬೆಂಗಳೂರು ಮಾತ್ರವಲ್ಲದೆ ನಾಡಿನ ಬಹುತೇಕ ಬಂಕ್ಗಳಲ್ಲಿ ಹೀಗೆ ನೂರಾರು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ದವು. ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ಅನೇಕ ಕಡೆ ಇದೇ ಪರಿಸ್ಥಿತಿ ಕಂಡುಬಂದಿದೆ. ಇನ್ನು ಬಳ್ಳಾರಿಯ ಬಂಕ್ವೊಂದರಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಕ್ಯೂನಲ್ಲಿತ್ತು. ಆಟೋದಲ್ಲಿದ್ದ ನವಜಾತ ಶಿಶು ಜೊತೆ ಬಾಣಂತಿ ಪರದಾಡುವಂತಾಯಿತು. ಇನ್ನು ಕಾರವಾರದಲ್ಲಿ ಕಳೆದ 8 ದಿನಗಳಿಂದ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಚಾಲಕರು ಬಸ್ ನಿಲ್ದಾಣದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಪ್ರತಿದಿನ ಕುಡಿದು ಬಂದು ಜಗಳ ಆಡೋ ಮಗನ ಕುಡಿತದ ಚಟದಿಂದ ಬೇಸೆತ್ತು ಮನೆ ಬಿಟ್ಟು ಹೋಗಿರೋ ಅಮ್ಮ, ತಾಯಿ ಮಹಾದೇವಮ್ಮನನ್ನ ನೆನೆದು 4 ದಿನದ ಹಿಂದೆ ಮಗ ಸುಭಾಷ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇದೀಗ 15 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಹಾದೇವಮ್ಮ ಕೂಡ ಕಬ್ಬಿನ ಗದ್ದೆಯಲ್ಲಿ ಕೊಳೆತ ಶವವಾಗಿ ಪತ್ತೆಯಾಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಬೂಪ್ನಹಳ್ಳಿಯ ಕೊಪ್ಪಲಿನಲ್ಲಿ ದುರಂತ ಸಂಭವಿಸಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರುವ ಬೊಲೆರೋ ವಾಹನದ ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಲ್ಲಿ ಹೆಣ್ಣು ಮಕ್ಕಳನ್ನ ಹುಡುಕಾಡ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿ ಆಶೀರ್ವಾದ ಮಾಡುವ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ಏನ್ ಮಾಡ್ತಾರೋ ಅಂತ ಬರೆಯಲಾಗಿದೆ. ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ ಹೊಂದಿರುವ ಬಿಳಿ ಬಣ್ಣದ ಬೊಲೆರೋ ವಾಹನದ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಗ್ಗೆ ಪರೀಕ್ಷಾ ಕೇಂದ್ರದಲ್ಲಿ ಅಸ್ವಸ್ಥಗೊಂಡ ವಿದ್ಯಾರ್ಥಿಯೋರ್ವ ಡ್ರಿಪ್ಸ್ ಹಾಕಿಸಿಕೊಂಡೇ ಪರೀಕ್ಷೆ ಬರೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ನಡೆದಿದೆ. ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿ ಗಗನ್ನನ್ನ ಕೂಡಲೇ ಆಂಬ್ಯುಲೆನ್ಸ್ ಮುಖೇನ ಬಣಕಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಗ್ಲೂಕೋಸ್ ಡ್ರಿಪ್ಸ್ ಹಾಕಿ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಬಂದು ಸಮಾಜಶಾಸ್ತ್ರ ಪರೀಕ್ಷೆಯನ್ನ ಬರೆದಿದ್ದಾನೆ. ಮೈಮೇಲೆ ಸೊಳ್ಳೆ ಪರದೆಯ ಉಡುಪು. ಹೈದರಾಬಾದ್ನಲ್ಲಿ ಹೆಚ್ಚುತ್ತಾ ಇರುವ ಸೊಳ್ಳೆ ಕಾಟದ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ ಬಿಆರ್ಎಸ್ ಶಾಸಕ ದೇವಿರ್ ರೆಡ್ಡಿ, ಸುಧೀರ್ ರೆಡ್ಡಿ ವಿಚಿತ್ರ ಪ್ರತಿಭಟನೆ ನಡೆಸಿದ್ದಾರೆ. ಹೈದರಾಬಾದ್ ನಿವಾಸಿಗಳು ಸೊಳ್ಳೆ ಪರದೆಗಳನ್ನ ಹೊಲಿಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಕಾಂಗ್ರೆಸ್ಗೆ ತಿವಿದಿದ್ದಾರೆ. ಭಾರತೀಯ ಕಲಾ ಪಿತಾಮಹ ರಾಜ ರವಿವರ್ಮ ಕುಂಜದಲ್ಲಿ ಅರಳಿದ ಯಶೋಧ ಮತ್ತು ಕೃಷ್ಣ ಚಿತ್ರಕಲೆ ಬರೋಬ್ಬರಿ 167.2 ಕೋಟಿಗೆ ಮಾರಾಟವಾಗುವ ಮೂಲಕ ದಾಖಲೆ ಬರೆದಿದೆ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಂಸ್ಥಾಪಕ ಸೈರಸ್ ಪೂನಾವಾಲಾ ಚಿತ್ರಕಲೆಯನ್ನ ಖರೀದಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆದ ಐಪಿಎಲ್ ಉದ್ಘಾಟನಾ ಪಂದ್ಯದ ವೇಳೆ ಟಿಕೆಟ್ ವ್ಯವಸ್ಥೆ ಮತ್ತು ಭದ್ರತೆಯ ಕ್ರಮಕ್ಕೆ ಬೇರೆ ರಾಜ್ಯಗಳು ಫಿದಾ ಆಗಿವೆ. ಮ್ಯಾಚ್ ಟಿಕೆಟ್ ಜೊತೆಯೇ ಮೆಟ್ರೋ ಟಿಕೆಟ್ ವ್ಯವಸ್ಥೆಗೆ ಫಿದಾ ಆದ ಬೇರೆ ರಾಜ್ಯದ ಕ್ರಿಕೆಟ್ ಆಡಳಿತ ಮಂಡಳಿ ಪೊಲೀಸರ ಬಳಿ ಮಾಹಿತಿ ಕೇಳಿ ಪಡೆದಿದ್ದಾರೆ. ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕೊಂಚ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 14,020 ಇತ್ತು. ಇಂದು ಗ್ರಾಮಿಗೆ 398 ರೂಪಾಯಿ ಕಡಿಮೆಯಾಗಿದ್ದು 13,655ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,295 ರೂಪಾಯಿ ಇತ್ತು. ಇಂದು ಗ್ರಾಮಿಗೆ 365 ರೂಪಾಯಿ ಕಡಿಮೆಯಾಗಿ 14,897 ರೂಪಾಯಿಗೆ ಇಳಿಕೆಯಾಗಿದೆ.